ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ಹುಲಿಯೇ ಇಲ್ಲದ ಹುಲಿಕಾಡದ ಶೆಟ್ಟಿಹಳ್ಳಿ, ಗಣತಿಯಿಂದ ಅಚ್ಚರಿಯ ಮಾಹಿತಿ ಬಹಿರಂಗ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ರಣಹದ್ದುಗಳು ಪ್ರತ್ಯಕ್ಷ, ಕ್ಯಾಮೆರಾ ಕಣ್ಣಿಗೆ ಬಿದ್ದ ವಿಶೇಷ ಬಿಗ್ ಬರ್ಡ್. ಚಿಟ್ಟೆಗಳ ಡೇಟಾ ಸಂಗ್ರಹಕ್ಕೆ ನೂತನ ಅಪ್ಲಿಕೇಶನ್, ಬಟರ್ಫ್ಲೈ ಕೌಂಟ್ಗೆ ಕುಂಟೆ ನೇಚರ್ ಸಹಯೋಗ. ಪರಿಸರ ಸಂರಕ್ಷಣೆಯಲ್ಲಿ ಗುರುನಂದನ್ ದಶಕದ ಸಾಧನೆ, ಎನ್ಜಿಒ ಮೂಲಕ ಪರಿಸರ ಕಾಳಜಿಗೆ ಒತ್ತು. ಶೆಟ್ಟಿಹಳ್ಳಿ ಹುಲಿ ಸಂರಕ್ಷಣಾ ವಲಯ ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. 1 ದಶಕದ ಅವಧಿಯಲ್ಲಿ 4 ಹುಲಿಗಳು ಕಾಣೆಯಾಗಿವೆ ಎಂಬ ಸುದ್ದಿ ಕೇಳಿಬಂದಿದೆ. ಇತ್ತೀಚೆಗೆ ನಡೆದ ಹುಲಿ ಗಣತಿಯಿಂದ ಅಚ್ಚರಿಯ ಮಾಹಿತಿ ಬಹಿರಂಗವಾಗಿದ್ದು, ಅರಣ್ಯ ಇಲಾಖೆಯ ಉತ್ತರಕ್ಕೆ ಪರಿಸರವಾದಿಗಳು ಪಟ್ಟು ಹಿಡಿದಿದ್ದಾರೆ. ಸುಮಾರು 300 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿರುವ ಶೆಟ್ಟಿಹಳ್ಳಿ ಅರಣ್ಯದಲ್ಲಿ ಮಾಹಿತಿಗಳ ಪ್ರಕಾರ ಹುಲಿಗಳು ಇಲ್ಲ ಎಂದು ವರದಿಗಳು ತಿಳಿಸಿವೆ. 2014ರಲ್ಲಿ 5 ಹುಲಿಗಳು ಈ ಪ್ರಾಂತ್ಯದಲ್ಲಿದೆ ಎಂದು ಗಣತಿ ಮೂಲಕ ತಿಳಿದು ಬಂದಿತ್ತು. ಆದರೆ ಈ ಬಾರಿಯ ಗಣತಿಯಲ್ಲಿ ಯಾವ ಹುಲಿಯೂ ಗೋಚರವಾಗಿಲ್ಲ ಎಂದು ತಿಳಿದು ಬಂದಿದೆ. ಈ ಕುರಿತು ಹೇಳಿಕೆ ನೀಡಿರುವ ಡಿಸಿಎಫ್, ರಾಜ್ಯ ಮಟ್ಟದ ನಿಖರ ವರದಿ ಪ್ರಕಟವಾದ ನಂತರ ಸ್ಪಷ್ಟ ಚಿತ್ರಣ ದೊರೆಯಲಿದೆ ಎಂದು ತಿಳಿಸಿದ್ದಾರೆ. ಮಲೆ ಮಹದೇಶ್ವರ ವನ್ಯಧಾಮದಲ್ಲಿ ಅಪರೂಪದ ರಣಹದ್ದುಗಳು ಪ್ರತ್ಯಕ್ಷವಾಗಿವೆ. ಇತ್ತೀಚೆಗೆ ನಡೆದ ಕ್ಯಾಮೆರಾ ಟ್ರ್ಯಾಪ್ಸ್ ಅಧ್ಯಯನದ ಮೂಲಕ ಈ ಸುದ್ದಿ ಹೊರಬಿದ್ದಿದೆ. ರೆಡ್ ಹೆಡೆಡ್ ವಲ್ಚರ್, ಇಂಡಿಯನ್ ವಲ್ಚರ್, ಈಜಿಪ್ಟಿಯನ್ ರಣಹದ್ದು, ಬಿಳಿ ಬೆನ್ನಿನ ರಣಹದ್ದು ಮುಂತಾದ ಬಿಗ್ ಬರ್ಡ್ಸ್ ಕ್ಯಾಮೆರಾ ಕಣ್ಣಿಗೆ ಬಿದ್ದಿದೆ. ಇತ್ತೀಚೆಗೆ ಮಲೆ ಮಹದೇಶ್ವರ ವನ್ಯಧಾಮ ಹಲವಾರು ಅಚ್ಚರಿಗಳಿಗೆ ಸಾಕ್ಷಿಯಾಗಿದ್ದು, ಈಗ ವಿವಿಧ ಜಾತಿಯ ರಣಹದ್ದುಗಳಿಗೆ ಆಶ್ರಯ ನೀಡಿದೆ. ಪರಿಸರ ಸಮತೋಲನವನ್ನ ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುವ ರಣಹದ್ದುಗಳು ಪರಿಸರದ ಸ್ವಚ್ಛತಾ ಸಿಬ್ಬಂದಿ ಎಂದೇ ಹೆಸರುವಾಸಿಯಾಗಿವೆ ಎಂದು ತಜ್ಞರು ತಿಳಿಸಿದ್ದಾರೆ. ನಗರದ ಹಳೆಯ ಭಾಗವಾದ ಫೆಜ್ ಎಲ್ ಬಾಲಿ ವಿಶ್ವದ ಅತಿ ದೊಡ್ಡ ಪಾದಚಾರಿ ವಲಯವಾಗಿದೆ. ಇಲ್ಲಿನ ರಸ್ತೆಗಳು ಎಷ್ಟು ಕಿರಿದಾಗಿವೆ ಎಂದರೆ ಇಲ್ಲಿ ಕಾರುಗಳು ಓಡಾಡಲು ಸಾಧ್ಯವೇ ಇಲ್ಲ. ಹೀಗಾಗಿ ಇಂದಿಗೂ ಇಲ್ಲಿ ಸರಕು ಸಾಗಣೆಗಾಗಿ ಕತ್ತೆ ಮತ್ತು ಕೈಗಾಡಿಗಳನ್ನೇ ಬಳಸಲಾಗುತ್ತದೆ. ಸಾವಿರಾರು ವರ್ಷಗಳ ಹಿಂದಿನ ಜೀವನ ಶೈಲಿ ಇಲ್ಲಿ ಇಂದಿಗೂ ಜೀವಂತವಾಗಿದೆ. ವಿಶ್ವದಲ್ಲೇ ಸತತವಾಗಿ ಕಾರ್ಯನಿರ್ವಹಿಸುತ್ತಿರುವ ಅತ್ಯಂತ ಹಳೆಯ ವಿಶ್ವವಿದ್ಯಾಲಯ ಇರುವುದು ಫೆಜ್ನಲ್ಲಿ. ಅದುವೇ ಅಲ್ ಖರಾವಿ ಇನ್. ಫೆಜ್ ಒಂದು ಬೃಹತ್ ಚಕ್ರವ್ಯೂಹದಂತಿದೆ. ಈ ನಗರದ ಒಳಗೆ ಸುಮಾರು 9,000ಕ್ಕೂ ಹೆಚ್ಚು ಪುಟ್ಟ ಸಂದುಗಳು ಮತ್ತು ಗಲ್ಲಿಗಳಿವೆ. ಹೊಸಬರು ಇಲ್ಲಿ ದಾರಿ ತಪ್ಪುವುದು ಸಾಮಾನ್ಯ. ಈ ಗಲ್ಲಿಗಳಲ್ಲಿ ಸಂಚರಿಸುವುದೇ ಒಂದು ರೋಮಾಂಚಕ ಅನುಭವ. ಪ್ರತಿ ತಿರುವಿನಲ್ಲೂ ಒಂದು ಐತಿಹಾಸಿಕ ಕಟ್ಟಡ ಅಥವಾ ಮಾರುಕಟ್ಟೆ ನಮಗೆ ಎದುರಾಗುತ್ತದೆ. ಹಾಗಾದ್ರೆ ಫೆಜ್ ನಗರ ಯಾವ ದೇಶದಲ್ಲಿದೆ? ಭಾರತೀಯ ಚಿಟ್ಟೆಗಳ ಕುರಿತು ಡೇಟಾವನ್ನು ಸಂಗ್ರಹಿಸಲು ಕುಂಟೆ ನೇಚರ್ಸ್ ಆರ್ಕನ್ ಸಹಯೋಗದಲ್ಲಿ ಬಟರ್ಫ್ಲೈ ಎಕ್ಸ್ಪ್ಲೋರರ್ ಮತ್ತು ಬಯೋಡೈವರ್ಸಿಟಿ ಕೌಂಟ್ ಎಂಬ 2 ಅಪ್ಲಿಕೇಶನ್ಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ಕುರಿತು ಹೇಳಿಕೆ ನೀಡಿರುವ ಅಪ್ಲಿಕೇಶನ್ ತಂಡದ ಮುಖ್ಯಸ್ಥರು, ನಾವು ನಮ್ಮ ಬಾಲ್ಯದಲ್ಲಿ ನೋಡಿದಷ್ಟು ಚಿಟ್ಟೆಗಳನ್ನು ಈಗ ನೋಡಲು ಸಾಧ್ಯವಿಲ್ಲ. ಏಕೆ ಅಂದರೆ ಚಿಟ್ಟೆಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗ್ತಾ ಇದೆ. ಚಿಟ್ಟೆಗಳ ಕುರಿತು ಉತ್ತಮ ಡೇಟಾವನ್ನು ಸಂಗ್ರಹಿಸಲು ಸಹಾಯವಾಗುವಂತೆ ಬಟರ್ಫ್ಲೈ ಎಕ್ಸ್ಪ್ಲೋರರ್ ಮತ್ತು ಬಯೋಡೈವರ್ಸಿಟಿ ಕೌಂಟ್ ಎಂಬ 2 ಮೊಬೈಲ್ ಆಂಡ್ರಾಯ್ಡ್ ಅಪ್ಲಿಕೇಶನ್ಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ 1.5 ದಶಕದಿಂದ ಕೆರೆಗಳ ಪುನಶ್ಚೇತನ, ಗಿಡ ಮರಗಳ ಆರೈಕೆ ಹೀಗೆ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ಪರಿಸರ ಪ್ರೇಮಿಯ ಕುರಿತು ಈ ವರದಿ. ದಶಕದಿಂದ ಈ ಕಾರ್ಯನಿರ್ವಹಿಸುತ್ತಿರುವ ಬೆಂಗಳೂರಿನ ಗುರುನಂದನ್ ರಾವ್ ದೇಶಕ್ಕೆ ಮಾದರಿಯಾಗಿದ್ದಾರೆ. ಹ್ಯಾಂಡ್ಸ್ ಆನ್ ಫೌಂಡೇಶನ್ ಮೂಲಕ ಗುರುನಂದನ್ ಇದುವರೆಗೆ ಬೆಂಗಳೂರಿನಾದ್ಯಂತ ಬರೋಬ್ಬರಿ 1.5 ಲಕ್ಷಕ್ಕೂ ಅಧಿಕ ಗಿಡ ನೆಟ್ಟಿದ್ದಾರೆ ಮತ್ತು ಶಿಥಿಲಾವಸ್ಥೆಯಲ್ಲಿದ್ದ 34ಕ್ಕೂ ಅಧಿಕ ಕೆರೆಗಳನ್ನು ಪುನಶ್ಚೇತನಗೊಳಿಸಿದ್ದಾರೆ. ಸದ್ಯದಲ್ಲೇ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಭಾಗವಾಗಲಿರುವ ವಿಶೇಷ ಸಾಧಕನಿಗೆ ಪರಿಸರ ಪ್ರೇಮಿಗಳೆಲ್ಲ ಭೇಷಂತಿದ್ದಾರೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ಚೀನಾದ ರಾಷ್ಟ್ರೀಯ ಪ್ರಾಣಿ ಯಾವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.